ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾ ಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆನ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ, ಈ ಸಮಸ್ಯೆ ಎಲ್ಲರಿಗೂ ಸಾಮಾನ್ಯವಾಗಿ ಇರೋವಂಥದ್ದೇನೆ. ಅದರಲ್ಲೂ ಋತುಮತಿ ಆದಂಥ ಹೆಣ್ಣು ಮಕ್ಕಳಲ್ಲಿ, ಕೆಲವರು ಲೇಡೀಸ್ಗಳಲ್ಲಿ ಇರುವಂತಹ ಸಮಸ್ಯೆ ಆಗಿದೆ. ಸೊ ಅದನ್ನೇ ಡಿಸ್ಮೊನೇರಿಯಾ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಏನಪ್ಪ ಡಿಸ್ಮೊನೇರಿಯಾ ಅಂತಂದರೆ, ಇದನ್ನು ಪೇನ್ಫುಲ್ ಮೆನ್ಸ್ಟ್ರುಯೇಷನ್ಸ್ ಹಾಗೆ ಮೆನ್ಸ್ಟ್ರುರಲ್ ಕ್ರ್ಯಾಂಪ್ಸ್ ಅಂತಂದ್ಬಿಟ್ಟು ಸಹ ನಾವು ಕರೀತಾ ಹೋಗ್ತೀವಿ. ಸೊ ಅಂದರೆ ಪೇನ್ಫುಲ್ ಪೀರಿಯಡ್ಸ್ ಹಾಗೆ ಮೆನ್ಸ್ಟ್ರುರೇಷನ್ ಕ್ರ್ಯಾಂಪ್ಸ್ ಅನ್ನೋದಾದರೆ, ಸೊ ಅಂದರೆ ಅವರಿಗೆ ಮೆನ್ಸ್ಟ್ರುರೇಷನ್ ಪೀರಿಯಡ್ಸಲ್ಲಿ ಬರುವಂತಹ ಪೇಯ್ನ್ಗಳನ್ನು ನಾವು ಹೇಳಬಹುದಾಗಿದೆ. ಸೊ ಈ ಡಿಸ್ಮೊನೇರಿಯಾ ಅಂತನ್ನೋದು ಯಾಕಪ್ಪ ಬರುತ್ತೆ ಅನ್ನೋದಾದರೆ, ಸೊ ಅನೇಕ ರೀಸನ್ಸ್ಗಳನ್ನು ನಾವು ನೋಡಬಹುದಾಗಿದೆ. ಸೊ ಅದರಲ್ಲಿ ಇನ್ಫೆಕ್ಷನ್ಸ್ಗಳಿದ್ದಾಗ, ಸೊ ಹಾಗೆ ಏನಾಗುತ್ತೆ ಅಂದರೆ ಯೂಟ್ರಸ್ ಏನು ಸೆಕ್ರಿಯೇಷನ್ಸ್ ಅನ್ನೋದು ನೀಟಾಗಿ ಅಂದರೆ ಆಗ್ತಾನೆ ಋತುಮತಿ ಆಗಿರುವಂತಹ ಮಕ್ಕಳಲ್ಲಿ ಇದು ಹೆಚ್ಚಿನದಾಗಿ ಕಾಣಿಸ್ಕೊಳ್ಳೋದು ನಾವು ನೋಡಬಹುದಾಗಿದೆ. ಸೊ ಅದಾದ ನಂತರ ಇನ್ನೂ ಯಾವ ರೀಸನ್ಸ್ಗಳನ್ನು ನಾವು ನೋಡಬಹುದಾಗಿದೆ ಅಂತಂದರೆ, ಸೊ ಏನಾದರೂ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ಗಳಿದ್ದಾಗ, ಅಂದರೆ ಕೂತಿದ್ದ ಕಡೆನೇ ಕೂತ್ಕೊಂಡು ಸೆಡೆಂಟರಿ ಲೈಫ್ ಸ್ಟೈಲ್ ಹೊಂದಿ, ಸೊ ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳು ಇಲ್ಲ ಅಂತಂದಾಗ, ಸೊ ಅದರಲ್ಲಿ ಹೆಚ್ಚಿನದಾಗಿ ಜಂಕ್ ಫುಡ್ಗಳನ್ನು ತಿಂತಿದ್ದಾಗ, ದೇಹಕ್ಕೆ ಬೇಕಾದಂತಹ ಒಂದು ಉತ್ತಮವಾದ ವಿಟಮಿನ್ಸ್ಗಳು ಸಿಗದೇ ಇಲ್ದಿದ್ದಾಗ, ಸೊ ಹಾಗೆ ಯೂಟ್ರಸ್ ಏನಂತ ಹೇಳ್ತೀವಿ ಅಂತಂದರೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ, ಹಾಗೆ ಈ ಒಂದು ಪೇಯ್ನ್ ಬರೋದು ಏನಂತಂದರೆ ಈ ಯೂಟ್ರಸ್ ಕಂಟ್ರಾಕ್ಷನ್ಸ್ ಅಂತಂದ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಅಂದರೆ ಯೂಟ್ರಸ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಬೇಕಾದಂತಹ ಒಂದು ಲ್ಯಾಕ್ ಆಫ್ ಎಕ್ಸಸೈಸು ಸೊ ಅಲ್ಲಿ ಇಲ್ದಿದ್ದಾಗ ಏನಾಗುತ್ತೆ ಅಂತಂದರೆ ಇದು ಒಂದು ರೀಸನ್ ಸಹನೂ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಸೊ ಅದೇ ರೀತಿಯಾಗಿ ಇಂದಿನ ಲೈಫ್ ಸ್ಟೈಲ್ ಅಂತ ತೊಗೊಂಡಾಗ ಏನಾಗುತ್ತೆ ಅಂತಂದರೆ, ಸೊ ಯಾವಾಗ ಲೈಫ್ ಸ್ಟೈಲ್ ಚೇಂಜಸ್ ಆಗುತ್ತೋ ಆಗ ಹಾರ್ಮೋನ್ಸ್ಗಳು ಇನ್ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾರ್ಮೋನ್ಸ್ಗಳ ಇನ್ಬ್ಯಾಲೆನ್ಸಿಂದನೂ ಏನಾಗುತ್ತೆ ಅಂತಂದರೆ ಈ ರೀತಿಯಾದ ಪೇಯ್ನ್ನ ನಾವು ನೋಡಬಹುದಾಗಿದೆ. ಸೊ ಇದರ ಜೊತೆಗೆ ಈ ಒಂದು ಪೇಯ್ನ್ಗಳಿಂದ ಆಚೆ ಬರಬೇಕಪ್ಪ ಅನ್ನೋದಾದರೆ, ಮುಖ್ಯವಾಗಿ ಯೂಟ್ರಸ್ಗೆ ಬೇಕಾದಂತಹ ಒಂದು ಉತ್ತಮವಾದಂತಹ ವಿಟಮಿನ್ಸ್ಗಳನ್ನ ತೊಗೊಳೋದು ಮುಖ್ಯವಾಗಿದೆ. ಯಾಕಂದರೆ ಹೆಚ್ಚಿನದಾದ ಪ್ರೋಟೀನ್ಸ್ಗಳು ಮುಖ್ಯವಾಗಿ ಬೇಕಾಗಿದೆ, ಹಾಗೆ ಹೆಚ್ಚಿನದಾದಂತಹ ಒಂದು ವೈಟಮಿನ್ಸ್ಗಳು ಬೇಕಾಗಿದೆ. ಸೊ ಅದರಲ್ಲೂ ವಿಟಮಿನ್ ಸಿ ಆಗಿರಬಹುದು, ಫೈಬರ್ ಆಗಿರಬಹುದು, ಸೊ ಅದೇ ರೀತಿಯಾಗಿ ಮೆಗ್ನೀಷಿಯಮ್ ಆಗಿರಬಹುದು, ಸೊ ಹಾಗೆ ಕ್ಯಾಲ್ಶಿಯಮ್ ಆಗಿರಬಹುದು, ಸೊ ಹಾಗೆ ಐರನ್ ಆಗಿರಬಹುದು. ಸೊ ಇದರ ಜೊತೆಗೆ ಉತ್ತಮವಾದ ಬೇಕಾದಂಥ ಕೊಬ್ಬುಗಳು ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ, ಒಮೆಗಾ 3 ಆಗಿರಬಹುದು, ಹಾಗೆ ಫ್ಯಾಟಿ ಆ್ಯಸಿಡ್ಸ್ ಅಂತಂದ್ಬಿಟ್ಟು ಏನು ಹೇಳ್ತೀವಿ, ಇದೆಲ್ಲನೂ ಮುಖ್ಯವಾಗಿ ಬೇಕಾಗಿದೆ. ಅದರ ಜೊತೆಗೆ ವಿಟಮಿನ್ ಸಿ ಅನ್ನೋದು ಅತ್ಯಧಿಕವಾಗಿ ಬೇಕಾಗಿದೆ. ಸೊ ಇದೆಲ್ಲನೂ ಉತ್ತಮವಾಗಿ ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ, ಯೂಟ್ರಸ್ಗೆ ಒಂದು ಉತ್ತಮವಾದಂಥ ಆಹಾರ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಆಗುವಂತಹ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಸಹಾಯಕಾರಿಯಾಗಿದೆ. ಇನ್ನು ಇದರ ಜೊತೆಗೆ ಯೂಟ್ರಸ್ಗೆ ಬೇಕಾದಂಥದ್ದು ಇನ್ನೊಂದು ಆಹಾರ ಅಂದರೆ, ಸೊ ಅದು ನಮ್ಮ ದೇಹದ ಚಟುವಟಿಕೆ. ಸೊ ನೋಡಿ, ಯಾವಾಗ ನಮ್ಮ ದೇಹ ಸುಸಜ್ಜಿತವಾಗಿರುತ್ತೋ, ಅಬ್ಡಮಿನಲ್ ಸ್ಟ್ರೆಂತ್ ಅನ್ನೋದು ಹೆಚ್ಚಾಗಿರುತ್ತೋ, ಸೊ ಅದರಲ್ಲೂ ನೋಡಿ ಹೆಚ್ಚಿನದಾಗಿ ಬೊಜ್ಜನ್ನ ಹೊಂದೇ ಇಲ್ದಿರೋರಿಗೆ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ, ಸೊ ಈ ಒಂದು ಪೀರಿಯಡ್ಸ್ ಪೇನ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಯಾವಾಗ ಹೆಚ್ಚಿನದಾಗಿ ಬೊಜ್ಜಿಂದ ಕಡಿಮೆ ಮಾಡಿಕೊಂಡು ಹೆಚ್ಚಿನದಾಗಿ ಎಕ್ಸಸೈಸ್ಗಳನ್ನು ಮಾಡಿ, ಸೊ ಅಥವಾ ದೈಹಿಕ ಚಟುವಟಿಕೆಗಳನ್ನು ಹೊಂದಿರೋರಿಗೆ ಈ ಒಂದು ಪೇಯ್ನ್ಸ್ ಅನ್ನೋದು ಕಡಿಮೆ ಇರುತ್ತೆ. ಯಾವಾಗ ಈ ರೀತಿ ಇರಲ್ಲೋ ಪೇಯ್ನ್ಸ್ ಅನ್ನೋದು ಬರೋದು ನಾವು ನೋಡಬಹುದಾಗಿದೆ. ಸೊ ಹಾಗಾಗಿ ಇಂತಹ ಒಂದು ಪೀರಿಯಡ್ಸ್ ಪೇಯ್ನ್ ಇದ್ದಾಗ ಏನಾಗುತ್ತೆ ಅಂದರೆ, ಉತ್ತಮವಾದಂಥ ಒಂದು ಎಕ್ಸಸೈಸ್ಗಳಾಗಿರ್ಬೋದು, ಅದರಲ್ಲೂ ಯೋಗಾಭ್ಯಾಸ ಅತ್ಯಧಿಕವಾಗಿ ಮುಖ್ಯವಾಗಿದೆ. ಸೊ ಯಾಕಪ್ಪ ಯೋಗ ಅನ್ನೋದು ಈ ಒಂದು ಯೂಟ್ರಸ್ಗೆ ತುಂಬ ಅಧಿಕವಾಗಿ ಬೇಕಾಗಿದೆ, ಹಾಗೆ ಮುಖ್ಯವಾಗಿದೆ ಅಂದಾಗ ನೋಡಿ, ಬೇರೆ ಎಕ್ಸಸೈಸಸ್ಸಲ್ಲೆಲ್ಲ ಏನಾಗುತ್ತೆ ಅಂತಂದರೆ, ಸೊ ನಾವು ಎಕ್ಸಸೈಸ್ ಮಾಡ್ತೀವಿ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ದೇಹ ಒಂದು ಚಟುವಟಿಕೆ ಹೊಂದೋದಕ್ಕೆ ಸಹಾಯಕಾರಿಯಾಗುತ್ತೆ. ಬಟ್ ಆದರೆ ಯೋಗ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಸೊ ನಮ್ಮಲ್ಲಿ ಋಷಿಮುನಿಗಳು ನಮ್ಮ ಪರಂಪರೆ ಯೋಗನ ಯಾಕಪ್ಪ ಕೊಟ್ಟಿದ್ದಾರೆ ಅಂದಾಗ, ಅಲ್ಲಿನ ಆ ಪ್ಲೇಸಲ್ಲಿ ಆ ಒಂದು ನಾಡಿನ ಜಾಗೃತಿ ಮಾಡುತ್ತೆ. ಸೊ ನಮ್ಮಲ್ಲಿ ನೋಡಿ 72,000 ನಾಡಿಗಳಿದೆ ಅಂತಂದ್ಬಿಟ್ಟು ಹೇಳ್ತೀವಿ. ಒಂದೊಂದು ಆಸನ ಮಾಡಿದಾಗ ಒಂದೊಂದು ನಾಡಿಯಲ್ಲಿ ಪ್ರಾಣಶಕ್ತಿ ಅನ್ನೋದು ಸಂಚರಿಸ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಈಗ ಎಕ್ಸಾಂಪಲ್ ನೋಡಿ, ಈಗ ಒಂದು ಏನು ಈಗ ಪೀರಿಯಡ್ಸ್ಗೆ ಸಂಬಂಧಿಸಿದಂತಹ ಒಂದು ಯೂಟ್ರಸ್ಗೆ ಸಂಬಂಧಿಸಿದ ಆಸನಗಳು ಯಾವುದು, ಈಗ ಉಪವಿಷ್ಟ ಕೋನಾಸನ ಆಗಿರ್ಬೋದು, ಹಾಗೆ ಪಶ್ಚಿಮೋತ್ತಾಸನ ಆಗಿರ್ಬೋದು. ಯಾವಾಗ ಅದನ್ನು ಮಾಡ್ತೀವೋ, ಸೊ ಆಗ ಸ್ವಾದಿಷ್ಠಾನ ಚಕ್ರ ಅನ್ನೋದೇನಾಗುತ್ತೆ, ಅಲ್ಲಿನ ನಾಡಿ ಅನ್ನೋದು ಜಾಗೃತಿ ಆಗುತ್ತೆ, ಅಲ್ಲಿ ಪ್ರಾಣಶಕ್ತಿ ಅನ್ನೋದು ತಲುಪುತ್ತೆ. ಸೊ ನಾವು ಉಸಿರಾಟದ ಜೊತೆಗೆ ನಾವು ಯೋಗವನ್ನು ಮಾಡೋದ್ರಿಂದ ಅಂದರೆ ಪ್ರಾಣಶಕ್ತಿ ಅನ್ನೋದು ಡೈರೆಕ್ಟಾಗಿ ಆ ಒಂದು ಪ್ಲೇಸ್ಗೆ ತಲುಪಿಸೋದಕ್ಕೆ ಸಹಾಯಕಾರಿಯಾಗಿದೆ. ಸೊ ಹಾಗಾಗಿನೇ ಯೋಗ ಅನ್ನೋದು ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ. ಸೊ ನಾವು ಎಕ್ಸ್ಟರ್ನಲ್ಲಿಂದ ಏನಾದರೂ ಔಷಧಿ ಕೊಡಬೇಕಪ್ಪ ಯೂಟ್ರಸ್ಗೆ ಅನ್ನೋದಾದರೆ ಅದು ಯೋಗ ಆಗಿದೆ. ಸೊ ಅಂದರೆ ಪ್ರಾಣಶಕ್ತಿನ ತಲುಪಿಸ್ಬೇಕಂದ್ರೆ ಯೋಗ ಅನ್ನೋದು ಒಂದು ದಾರಿ ಅಂತಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಸೊ ಹಾಗಾಗಿ ಅದೇ ರೀತಿಯಾಗಿ ಪ್ರಾಣಾಯಾಮ, ಅನೇಕ ರೀತಿಯಾದ ಪ್ರಾಣಾಯಾಮಗಳಿದೆ. ಸೊ ಪ್ರಾಣಾಯಾಮ ಮಾಡೋದ್ರಿಂದನೂ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ,
ಸೊ ಹಾಗೆ ನಮ್ಮಲ್ಲಿ ಏನು ಪಿಟ್ಯುಟರಿ ಹಾಗೆ ಪ್ಲೀನಲ್ ಗ್ಲ್ಯಾಂಡ್ಗಳು ಸರಿಯಾಗಿ ಸಕ್ರಿಯವಾಗಿ ಅದು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಸಂಬಂಧ ಅದರ ಕೆಳಗಡೆ ಇರುವಂತಹ ಎಲ್ಲ ಹಾರ್ಮೋನ್ಸ್ಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಹಾಯಕಾರಿಯಾಗಿದೆ. ಯಾವಾಗ ಹಾರ್ಮೋನ್ಸ್ಗಳು ಸರಿಯಾಗಿ ಕೆಲಸ ಮಾಡುತ್ತೋ ಪೀರಿಯಡ್ಸ್ಗೆ ಸಂಬಂಧಿಸಿದ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗೋದಕ್ಕೂ ಇದು ಒಂದು ಸಹಾಯಕಾರಿಯಾಗಿದೆ. ಸೊ ಇದರ ಜೊತೆಗೆ ಮುದ್ರೆ. ಸೊ ಯಾವ ಮುದ್ರೆ ಇದಕ್ಕೆ ಉತ್ತಮವಾಗಿದೆಯಪ್ಪ ಅನ್ನೋದಾದರೆ ಮೇಯ್ನಾಗಿ ಹೇಳಬೇಕು ಅಂದರೆ ಅಪಾನ ಮುದ್ರೆ, ಹಾಗೆ ಯೋನಿ ಮುದ್ರೆ, ಸೊ ಹಾಗೆ ಜ್ಞಾನ ಮುದ್ರೆ. ಈ 3 ಮುದ್ರೆಗಳು ಇದಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಸೊ ಯೋನಿ ಮುದ್ರೆ ಹೇಗಪ್ಪ ಮಾಡೋದು ಅಂದರೆ ನಿಮ್ಮ 3 ಬೆರಳುಗಳು ಯಾವ್ಯಾವುದಿದೆ, ಸೊ ಮಧ್ಯದ ಬೆರಳು, ಹಾಗೆ ತೋರು ಬೆರಳು, ಸೊ ಹಾಗೆ ಉಂಗುರದ ಬೆರಳು, ಈ 3 ಬೆರಳನ್ನು ಈ ರೀತಿಯಾಗಿರಿಸಿ ಫಸ್ಟು ಏನಂದರೆ ತೋರು ಬೆರಳು ಹಾಗೆ ಹೆಬ್ಬೆರಳನ್ನು ಈ ರೀತಿಯಾಗಿ ಮುದ್ರೆಯನ್ನು ಮಾಡಬೇಕಾಗುತ್ತೆ. ಹೆಬ್ಬೆರಳು ಹಾಗೆ ತೋರು ಬೆರಳು. ಸೊ ಇದನ್ನು ಯೋನಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಇದರ ಜೊತೆಗೆ ಜ್ಞಾನ ಮುದ್ರೆ. ಸೊ ಜ್ಞಾನ ಮುದ್ರೆ ಮಧ್ಯದ 2 ಬೆರಳುಗಳು ಯಾವುದೇ ಮಧ್ಯದ ಬೆರಳು ಹಾಗೆ ಉಂಗುರದ ಬೆರಳನ್ನ ಈ ರೀತಿ ಜಿಂಕೆ ಮುಖ ಅಂತಂದ್ಬಿಟ್ಟು ಹೇಳ್ತೀವಿ, ಜಿಂಕೆ ಮುದ್ರಾ ಅಂತ. ಈ ರೀತಿಯಾಗಿ ಇರಿಸೋದ್ರಿಂದ ಅಪಾನ ಮುದ್ರೆ. ಸೊ ಇದರಿಂದ ಸಹ ಏನಾಗುತ್ತೆ ಅಂದರೆ ಪ್ರಾಣಶಕ್ತಿ ಅನ್ನೋದು ಯೂಟ್ರಸ್ಗೆ ತಲುಪುತ್ತೆ. ಸೊ ಇದರ ಜೊತೆಗೆ ಜ್ಞಾನ ಮುದ್ರೆ ಯಾಕಪ್ಪ ಅಂತಂದಾಗ ಸೊ ಏನು ಹಾರ್ಮೋನ್ಸ್ಗಳ ಸಕ್ರಿಯವಾಗಿ ಕೆಲಸ ನಿರ್ವಹಿಸೋದಕ್ಕೆ ಜ್ಞಾನ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಸೊ ಹಾಗಾಗಿ ಈ ಜ್ಞಾನ ಮುದ್ರೆ ಅನ್ನೋದು ಸಹ ಈ ಒಂದು ಯೂಟ್ರಸ್ ಸಂಬಂಧಿಸಿದ ಸಮಸ್ಯೆಗಳನ್ನು ಏನು ಪೇಯ್ನ್ ಅನ್ನೋದಿದೆ ಸೊ ಅದರಿಂದ ಆಚೆ ಬರೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ. ಸೊ ಹಾಗಾಗಿ ನೋಡಿ, ಈ 3 ಮುದ್ರೆಗಳನ್ನು ಮಾಡ್ತಾ ಬನ್ನಿ. ಇದರ ಜೊತೆಗೆ ಯೋಗ, ಸೊ ಹಾಗೆ ನಿಮ್ಮ ಆಹಾರ, ಹಾಗೆ ವಿಹಾರ, ಹಾಗೆ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿನದಾಗಿ ಮಾಡಿ, ಸೊಂಟಕ್ಕೆ ಬೇಕಾದಂತಹ ಉತ್ತಮವಾದ ಪ್ರೋಟೀನ್ಸ್ಗಳನ್ನು ತಿನ್ನಿ, ಹಣ್ಣು ಹಾಗೆ ತರಕಾರಿಗಳನ್ನು ಹೆಚ್ಚಿನದಾಗಿ ಯೂಸ್ ಮಾಡಿ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ಯಾವುದೇ ರೀತಿಯಾದ ಪೇಯ್ನ್ಸ್ ಅಂದರೆ ನೋಡಿ, ಪೇಯ್ನ್ ಅನ್ನೋದು ಯೂಶ್ವಲಿ ಪೇಯ್ನ್ ಕಿಲ್ಲರ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಆ ಪೇಯ್ನೇ ಬರ್ದಿಲ್ದಿರೋ ಹಾಗೆ ಮಾಡ್ಕೊಬೇಕು ಅಂದಾಗ ನಮ್ಮ ಲೈಫ್ ಸ್ಟೈಲು ಹಾಗೆ ಆಹಾರ ಪದ್ಧತಿ, ಸೊ ಯೋಗ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಪೇಯ್ನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಒಂದು ನೀವು ಮೂಲವಾಗಿ ಇದನ್ನು ತೆಗಿಬೇಕು ಆ ಸಮಸ್ಯೆ ಅಂದರೆ ಇದಕ್ಕೆ ಇರುವಂಥ ಮಾರ್ಗನೇ ಈ ರೀತಿಯಾದ ಮಾರ್ಗಗಳು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಈ ಮುಖಾಂತರವಾಗಿ ಮುಗಿಸ್ತಾ ಇದ್ದೇನೆ. ಸೊ ಯಾವುದೇ ಪೇಯ್ನ್ ಪ್ರಾಬ್ಲಮ್ಸ್ಗಳಿದ್ದಾಗ ಯಾವುದೇ ರೀತಿಯಾಗಿ ಅಂಜಿಕೆ ಒಳಗಾಗ್ದಿಲ್ದಿರ, ಸೊ ಯಾವುದೇ ರೀತಿಯಾಗಿ ಬರ್ಡನ್ ಆಗದಿಲ್ದಿರ ಸೊ ಈ ಒಂದು ಯೋಗ ಮತ್ತು ಮುದ್ರೆಗಳನ್ನು ಮಾಡಿ ಇದರಿಂದ ಆಚೆ ಬನ್ನಿ ಅಂತ ಸಂಚಿಕೆ ಮುಗಿಸಿದ್ದೇನೆ. ಧನ್ಯವಾದಗಳು.